ಇನ್ನು ಈಶಾನ್ಯ ರಾಜ್ಯಗಳಲ್ಲಿ ಸುರಿದಿರುವ ಭಾರಿ ಮಳೆಗೆ 80 ಜನ ಇದುವರೆಗೂ ಕೂಡ ಬಲಿಯಾಗಿದ್ದಾರೆ. ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಲು 30 ರಕ್ಷಣಾ ತಂಡಗಳನ್ನು ರಚನೆ ಮಾಡಲಾಗಿದ್ದು ರಕ್ಷಣಾ ಕಾರ್ಯಾಚರಣೆ ಸಾಗಿದೆ. ಇನ್ನು ಅಸ್ಸಾಂನಲ್ಲಿ ವರುಣನ ಅಬ್ಬರಕ್ಕೆ ಬ್ರಹ್ಮಪುತ್ರ ಮತ್ತು ಸುಬನ್ಸಿರಿ ನದಿಗಳು ತುಂಬಿ ಹರಿದಿದ್ದು ಪ್ರವಾಹ ಪರಿಸ್ಥಿತಿ ಉಂಟಾಗಿದೆ. ಮಳೆಯಿಂದಾಗಿ ಬಹುತೇಕ ರಸ್ತೆಗಳು ಕೊಚ್ಚಿ ಹೋಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಇನ್ನು ಬುಧವಾರ ಅಸ್ಸಾಂನಲ್ಲಿ ಮಳೆರಾಯನ ಆರ್ಭಟದಿಂದಾಗಿ ದಿಬ್ರುಗಢ್ ಜಿಲ್ಲೆಯ 5 ಗ್ರಾಮಗಳು ಮಳೆ ನೀರಲ್ಲಿ ಮುಳುಗಿ ಹೋಗಿದ್ದು ಬುರ್ಹೇಡಿಹಿಂಗ್ ನದಿ ತುಂಬಿ ಹರಿತಾ ಇದೆ. ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಡ್ಯಾಂ ಕೂಡ ಬ್ರೇಕ್ ಆಗಿದೆ. ಏನೋ ಭಾರಿ ಮಳೆಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಜಲಾವೃತವಾಗಿದ್ದು 6 ಜಿಂಕೆಗಳು ಮೃತಪಟ್ಟಿದ್ವು. ಈ ಸಂಬಂಧ ನಿನ್ನೆ ಅಸ್ಸಾಂ ಸಿಎಂ ಸರ್ಬಾನಂದ ಸೋನೋವಾಲ್ ನ್ಯಾಷನಲ್ ಪಾರ್ಕ್ಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ಮಾಡಿದ್ದಾರೆ. ಸದ್ಯದ ಪರಿಸ್ಥಿತಿಯ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಕೂಡ ಸಿಎಂ ಸರ್ಬಾನಂದ ಸೋನೋವಾಲ್ ಕಲೆ ಹಾಕಿದ್ದಾರೆ. বিগত বছর দেখা গৈছে ব্যাপক মানে একে অৱস্থা আৰু বৰ্তমান কাজিৰঙা জীৱকুলৰ যি বন্যপ্ৰাণী যে আহালে আছে নিছে তাৰ পানী ঘূৰাই পেলাবলৈ যি অৱস্থা বদলিছে আৰু দেখুৱাইছোঁ কাজিৰঙা